ಹಾಯ್ ಹಲೋ ನಮಸ್ತೆ. ಇವತ್ತು ನಾನು ಬ್ರಿಂಜಾಲ್ ಸಬ್ಜಿ ಮತ್ತು ಚಪಾತಿ ಮಾಡ್ತಾಯಿದ್ದೀನಿ. ಅದು ಹೇಗೆ ಮಾಡೋದು ಅಂತ ನೋಡೋಣ. ಇವಾಗ ನಾನು ಒಂದು ಮೆಣಸಿನ್ಕಾಯಿ, ಟೊಮ್ಯಾಟೊ, ಒಂದು ಈರುಳ್ಳಿ, ಬ್ರಿಂಜಾಲ್ ತೊಗೊಂಡಿದ್ದೀನಿ. ನೀಟಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಓಕೆನಾ. ಇವಾಗ ಬಾಣಲಿಗೆ ಎಣ್ಣೆ ಹಾಕ್ತಾಯಿದ್ದೀನಿ. ಎಣ್ಣೆ ಹಾಕ್ಕೊಂಡು ನಾನು ಸಣ್ಣದಾಗಿ ಬ್ರಿಂಜಾಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ತೀನಿ. ಈ ಥರ ಗೋಲ್ಡನ್ ಕಲರ್ ಥರ ಫ್ರೈ ಮಾಡಿ ಇಟ್ಕೊಂಡಿರಿ. ಸೈಡಲ್ಲಿ ಇಟ್ಕೊತಾ ಇದ್ದೀನಿ. ಚೆನ್ನಾಗಿ ಹುರ್ಕೋಬೇಕು. ಇವಾಗ ಮತ್ತೆ ಅದೇ ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸಾಸಿವೆ, ಇವಾಗ ಸಾಸಿವೆ ಸಿಡ್ದಾದ ತಕ್ಷಣ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ ಹಾಕ್ಕೊಂಡಾದ್ಮೇಲೆ ಹಸಿರು ಮೆಣಸಿನ್ಕಾಯಿ ಹಾಕ್ಕೊಳ್ಳೋಣ. ಒಂದು ಹಸಿರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಈರುಳ್ಳಿ ತೊಗೊಂಡು ಚೆನ್ನಾಗಿ ಗೋಲ್ಡನ್ ಫ್ರೈ ಆಗೋ ಥರ ಈರುಳ್ಳಿನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ, 1 ಸ್ಪೂನ್ ಆದಷ್ಟು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಾದ್ಮೇಲೆ ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಇವಾಗ ಒಂದು ಟೊಮ್ಯಾಟೊ ಹಾಕ್ಕೋತಾ ಇದ್ದೀನಿ. ಟೊಮ್ಯಾಟೊ ಹಾಕ್ಕೊಂಡು ಸ್ವಲ್ಪ ಮ್ಯಾಶ್ ಆದಮೇಲೆ ಉಪ್ಪು ಹಾಕ್ಕೋತಾ ಇದ್ದೀನಿ. ಉಪ್ಪು ಹಾಕ್ಕೊಂಡು ಚೆನ್ನಾಗಿ ಇವಾಗ ಟೊಮ್ಯಾಟೊ ಚೆನ್ನಾಗಿ ಬೇಯೋ ತನಕ ಇದು ಮಾಡಿಬಿಟ್ಟು ಇವಾಗ ಸ್ವಲ್ಪ ಗರಂ ಮಸಾಲ, ಧನಿಯಾ ಪೌಡರ್ ಮತ್ತು ಚಿಲ್ಲಿ ಪೌಡರ್ ಮತ್ತು ಟರ್ಮರಿಕ್ ಇದೆಲ್ಲನ ಹಾಕ್ಕೊಂಡು ನಾನು ಇವಾಗ ಚೆನ್ನಾಗಿ ಈ ಥರ ಫ್ರೈ ಮಾಡ್ಕೋತೀನಿ. ಫ್ರೈ ಮಾಡ್ಕೊಂಡಾದ್ಮೇಲೆ ನಾನು ಹುರಿದಿಟ್ಕೊಂಡಂತಹ ಬ್ರಿಂಜಾಲ್ನ ಇವಾಗ ಬಾಣಲಿಲಿ ಹಾಕಿ ಚೆನ್ನಾಗಿ ಇವಾಗ ತಿರುಗೋಣ. ಎಲ್ಲ ಬ್ರಿಂಜಾಲ್ ಬದನೆಕಾಯಿ ಹೀರ್ಕೋಬೇಕು. ಆ ಥರ ಚೆನ್ನಾಗಿ ಬೇಯಿಸ್ಕೋಬೇಕು. ಸಣ್ಣ ಉರಿ ಕೊಟ್ಟು ಬೇಯಿಸ್ಕೊಂಡ್ರೆ ಅದು ತಳ ಹಿಡಿಯೋದಿಲ್ಲ. ನಿಧಾನವಾಗಿ ಬೇಯಿಸ್ಕೋಬೇಕು. ಓಕೆನಾ. ಆಲ್ರೆಡಿ ನಾವು ಎಣ್ಣೆಲಿ ಬೇಯಿಸ್ಕೊಂಡಿರೋದ್ರಿಂದ ಏನೂ ಆಗೋಲ್ಲ, ಬೇಗ ಬೇಯುತ್ತೆ. ಓಕೆನಾ. ಇವಾಗ ನಾನು 4 ಚಪಾತಿ ಬೇಕು ಅಂತ ಹೇಳಿದರು. 4 ಚಪಾತಿ ಮಾಡೋಕ್ಕೆ ಅಂತ ಅಂದ್ಬಿಟ್ಟು ಕಲಿಸ್ಕೊತಾ ಇದ್ದೀನಿ. ಸೈಡಲ್ಲಿ ನೋಡಿ, ಈ ಥರ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಒಂದು ಚೂರು ತಳ ಹಿಡ್ದಿಲ್ಲ, ನೀಟಾಗಿ ಬಂದೈತೆ. ಓಕೆನಾ. ಮತ್ತು ಇವಾಗ ನೀವು ನೋಡ್ತಾ ಇದ್ದೀರಲ್ಲ ನೋಡಿ, ಒಂದು ಚೂರು ತಳ ಹಿಡ್ದಿಲ್ಲ. ನಾನು 4 ಚಪಾತಿಗೋಸ್ಕರ ಕಲಸಿ ಇವಾಗ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಮತ್ತು ಅಲ್ಲೇ ಕೂಡ ಸೈಡಲ್ಲಿ ಇಟ್ಟಿದ್ದೀನಿ. ಇವಾಗ ಚಪಾತಿ ಒಂದೊಂದಾಗಿ ಹೊತ್ಕೊಂಡು ಬೇಯಿಸ್ಕೊಳ್ಳೋಣ. ಓಕೆನಾ. ಒಂದು ಅಲ್ಲೇ ಪೂರ್ತಿ ಇಷ್ಟಾಗಲ ಚಪಾತಿನೇ ಬೇಕು ಅಂತ ಅವ್ರು ಹೇಳ್ತಾರೆ. ಅದಕ್ಕೋಸ್ಕರ ನಾನು ಅಷ್ಟು ದೊಡ್ಡದು ಚಪಾತಿನೇ ಹೊತ್ತಿದ್ದೀನಿ. ಓಕೆನಾ. ನೀವು ನೋಡ್ತಾ ಇದ್ದೀರಲ್ಲ, ಚಪಾತಿ ಅಲ್ಲೇ ಎಷ್ಟು ಅಗಲ ಇದೆಯೋ ಅಷ್ಟು ಅಗಲನೇ ಒತ್ತಿದ್ದೀನಿ. ಓಕೆನಾ. ಚೆನ್ನಾಗಿತ್ತು ಚಪಾತಿ. ಸುತ್ತ ಅದು ಸ್ಪ್ರೆಡ್ ಆಗಲ್ಲ ಉರಿ ಅಂತ ಹೇಳ್ಬಿಟ್ಟು ನಾನು ಸುತ್ತ ಚಪಾತಿ ಇಟ್ಟಿಂಗ್ ಚಪಾತಿನ ಇವಾಗ ಈ ಥರ ಸೈಡಲ್ಲಿ ಹಿಂಗೆ ಹಾಕಿ ತಿರುಗಿ ನಾನು ಬೇಯಿಸ್ಕೊತೀನಿ. ಓಕೆನಾ. ಇಷ್ಟೇ. ತುಂಬ ಸಿಂಪಲ್ ಈಸಿ ರೆಸಿಪಿ. ನಿಮಗೆ ಬೇಕು ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಲ್ ಆಫ್ ಯು. ಥ್ಯಾಂಕ್ ಯು.